ಚಿತ್ರಕಲಾ ಪರಿಷತ್ ಆಯೋಜನೆ ಮಾಡಿರುವ ಚಿತ್ರಸಂತೆಯಲ್ಲಿ ಇವತ್ ನಾವಿದೀವಿ. ಬಹಳಷ್ಟು ಅದ್ಭುತವಾದಂತ ಕಲಾಕೃತಿಗಳನ್ನ ನಾವು ನೋಡ್ತಾ ಬರ್ತಾ ಇದ್ವಿ. ಅದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಈ ಕಲಾಕೃತಿಗಳು. ಸೊ ಇದರ ಹಿಂದಿರುವ ಕಲಾವಿದರು ಕೂಡ ಅಷ್ಟೇ ವಿಶೇಷ ಅಂತ ಅನ್ನಿಸ್ತಾರೆ. ಯಾಕಂದ್ರೆ ಬಹಳ ಚಿಕ್ಕ ವಯಸ್ಸಿನ ಅಂದ್ರೆ 9ನೇ ತರಗತಿ ಓದ್ತಾ ಇರುವಂತಹ ನಂದನ್ ಅವರ ಕೈಯಲ್ಲಿ ಮೂಡಿರುವಂತಹ ಕಲಾಕೃತಿಗಳಿದು. ಸೊ ಈಗ ಸದ್ಯ ನಂದನ್ ಅವರೇ ನಮ್ ಜೊತೆ ಇದ್ದಾರೆ. ಹಾಯ್ ನಂದನ್. ಹಾಯ್ ಮ್ಯಾಮ್. ಹೇಗೆ ಅನ್ನಿಸ್ತಿದೆ ನಂದನ್? ಈ ಕಲಾಕೃತಿಗಳನ್ನ ನೋಡ್ತಾ ಇದೀವಿ, ತುಂಬಾ ಪರ್ಫೆಕ್ಷನ್ ಇದೆ, ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಸೊ ನಿಮ್ ಹತ್ರ ನಾನು ಮಾತಾಡ್ತಾ ನೀವು ಹೇಳ್ತಿದ್ರಿ ಇದು 2ನೇ ಸಲ ನಾನು ಚಿತ್ರಸಂತೆಯಲ್ಲಿ ಭಾಗಿಯಾಗ್ತಿರೋದು ಅಂತ. ಹೇಗೆ ಅನ್ನಿಸ್ತಿದೆ? ತುಂಬಾ ಖುಷಿ ಇದೆ ಈ ತರ ಆಪರ್ಚುನಿಟಿ ಸಿಕ್ಕಿದಕ್ಕೆ. ನಾನು ಆಕ್ಚುಲಿ ಒಂದ್ 3 ಇಯರ್ಸ್ ಬ್ಯಾಕ್ ಇಂದ ಸ್ಟಾರ್ಟ್ ಮಾಡಿದ್ದೆ ಇದನ್ನೆಲ್ಲ ಡ್ರಾಯಿಂಗ್ಸ್ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದೆ. ಇವಾಗ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೆ. ಈ ಚಿತ್ರಸಂತೆಗೆ ನಂದು ಸೆಕೆಂಡ್ ಟೈಮ್. ಲಾಸ್ಟ್ ಟೈಮ್ ಕೂಡ ಸ್ಟಾಲ್ ಹಾಕಿದ್ದೆ, ಈ ಸಲನು ಸ್ಟಾಲ್ ಹಾಕಿದ್ದೆ. ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದು ಕೂಡ ಒಂದು ಗ್ರೇಟ್ ಆಪರ್ಚುನಿಟಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಓಕೆ. ಸೊ ಇಲ್ಲಿ ಈ ಕಲಾಕೃತಿಗಳನ್ನೆಲ್ಲ ನೀವು ರೆಡಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಎಷ್ಟು ದಿನಗಳಿಂದ ಇಲ್ಲಿ ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ಕಲಾಕೃತಿಗಳನ್ನ ರೆಡಿ ಮಾಡ್ಕೊತಾ ಇದ್ರಿ? ಆಕ್ಚುಲಿ ತುಂಬಾನೇ ಪ್ರಾಕ್ಟೀಸ್ ಮಾಡ್ಬೇಕಿತ್ತು, ಮಾಡ್ತಾ ಇದ್ದೆ. ಈ ಸಲ ಒಂದು ಜಾಸ್ತಿನೇ ಹೊಸದಾಗಿ ಕಲಾಕೃತಿಯನ್ನು ಮಾಡಿ ಈ ಸಲ ಇಲ್ಲಿಗೆ ಡಿಸ್ಪ್ಲೇ ಮಾಡಕ್ಕೆ ತಂದಿರೋದು. ರೆಸ್ಪಾನ್ಸ್ ಹೇಗಿದೆ? ತುಂಬಾ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ನಾನು ಆಗ್ಲಿಂದ ಗಮನಿಸ್ತಾ ಇದ್ದೆ. ಸೊ ಏನ್ ಹೇಳ್ತಿದ್ದಾರೆ ಅಂತ? ಆಗ್ಲೇ ಕೆಲವ್ರು ಬಂದು ನಿಮ್ಮ ಹತ್ರ ಆಟೋಗ್ರಾಫ್ ಕೂಡ ತಗೋತಾ ಇದ್ರು. ಏನ್ ಹೇಳ್ತಿದ್ದಾರೆ? ತುಂಬಾ ಖುಷಿ ಆಗ್ತಾ ಇದೆ. ಒಂದು ಆಪರ್ಚುನಿಟಿ ಸಿಕ್ಕಿದೆ ಈ ತರ ಆಗಿದ್ದಕ್ಕೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ? ಏನ್ ಕಾಸ್ಟ್ ಇಟ್ಟಿದ್ದೀರಾ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಡ್ರಾಯಿಂಗ್? ಸೊ ಇಲ್ಲಿ ಮೇಲ್ಗಡೆ ಇರೋದು ವಾಟರ್ ಕಲರ್ಸ್, ಇದಕ್ಕೆಲ್ಲ 1500. ಸೊ ಫ್ರೇಮ್ಸ್ ಎಲ್ಲ 4000. ಹಾಗೆ ಇಲ್ಲೆಲ್ಲ ಇರೋ ಆಕ್ರಿಲಿಕ್ಸ್ ಮತ್ತೆ ಚಿಕ್ಕದಾಗಿರೋದೆಲ್ಲ 500. ಸೊ ಆ ಕಡೆ ಆಕ್ರಿಲಿಕ್ಸ್ ಆಯಿಲ್ ಪೇಂಟ್ಸ್ ಎಲ್ಲ ಒಂದು 2000 ಆಗುತ್ತೆ. ಓಕೆ, ಥ್ಯಾಂಕ್ ಯು ನಂದನ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.